ಪವಿತ್ರ ಭವ, ಯೋಗಿ ಭವ. ಕ್ಷಮೆ ಮತ್ತು ದಯೆಯನ್ನು ಅಳವಡಿಸಿಕೊಳ್ಳಿ, ಆಗ ತಮ್ಮ ಮನೆಯು ಆಶ್ರಮವಾಗಿ ಬಿಡುವುದು. ಯಾಕೆ ಅಂದರೆ ಜೀವನ ತಳಹದಿ ಪವಿತ್ರತೆಯಾಗಿದೆ. ಪವಿತ್ರತೆಯ ರೇಖೆಗಳು ಯಾವುದಾಗಿದೆ? ಪವಿತ್ರತೆ ಸರ್ವರಿಗೂ ಪ್ರಿಯವಾಗಿದೆ. ಪವಿತ್ರತೆಯು ಸುಖ, ಶಾಂತಿ, ಕ್ಷಮೆ, ಆನಂದದ ಜನನಿಯಾಗಿದೆ. ಪವಿತ್ರತೆಯು ಮಾನವನ ಸತ್ಯ ಶೃಂಗಾರವಾಗಿದೆ. ಪವಿತ್ರತೆ ಇಲ್ಲವೆಂದರೆ ಮಾನವ ಜೀವನಕ್ಕೆ ಬೆಲೆ ಇಲ್ಲ. ದೇವತೆಗಳು ಪವಿತ್ರ ಆಗಿದ್ದಾರೆ, ಆದ್ದರಿಂದ ಮಾನನೀಯ ಮತ್ತು ಪೂಜ್ಯನೀಯರಾಗಿದ್ದಾರೆ. ಪವಿತ್ರತೆ ಇಲ್ಲವೆಂದರೆ ಅಂತಹ ಮಾನವ ಜೀವನವನ್ನು ವರ್ತಮಾನ ನೋಡಿ ಪರಿಗಣಿಸಬಹುದು. ವರದಾನ: ಪವಿತ್ರ ಭವ, ಯೋಗಿ ಭವ. ಯಾವ ಆತ್ಮನಲ್ಲಿ ಪವಿತ್ರತೆ ಇದೆಯೋ ಅವರ ಚಲನೆ, ವಲನೆ, ಚೆಹರೆ ಹೊಳೆಯುತ್ತದೆ. ಆದ್ದರಿಂದ ಪವಿತ್ರತೆ ಜೀವನವನ್ನು ಶ್ರೇಷ್ಠ ಮಾಡುವಂಥದ್ದಾಗಿದೆ. ಮಾನವಾತ್ಮರ ಆದಿ ಸ್ವರೂಪವೇ ಪವಿತ್ರತೆಯಾಗಿದೆ. ಅನಾದಿ ಸ್ವರೂಪವೂ ಪವಿತ್ರತೆಯಾಗಿದೆ. ಪವಿತ್ರ ಆತ್ಮರಗಳ ವಿಶೇಷತೆಗಳೆಂದರೆ ಅವರ ಜೀವನದಲ್ಲಿ ಪವಿತ್ರತೆ ವ್ಯಕ್ತಿತ್ವ ಕಂಡುಬರುತ್ತದೆ.